ಮೈ ಚಾನಲ್. ಇವತ್ತಿನ ಒಂದು ವ್ಲಾಗ್ ಗಣಪತಿ ವ್ಲಾಗ್ ಆಗಿರುತ್ತೆ. ಈ ಫೆಸ್ಟಿವಲ್ ಒಳಗೆ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ, ಯಾವ್ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾನು ನಿಮ್ಗೆ ತೋರ್ಸೋಕ್ಕೆ ಟ್ರೈ ಮಾಡೀನಿ. ಸೊ ಪ್ಲೀಸ್ ಕಂಪ್ಲೀಟಾಗಿ ವಿಡಿಯೋ ನೋಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಯಾವ ರೀತಿ ಸೆಲೆಬ್ರೇಷನ್ ಇತ್ತು, ನೀವು ಯಾವ ರೀತಿ ಮಾಡಿದ್ರಿ ಅಂತಲೂ ಕಮೆಂಟ್ ಮಾಡಿ ಹೇಳ್ರಿ. ಗಣಪತಿ ಅಂದ್ರೆ ಕೇಳಬೇಕಾ, ಫುಲ್ ಆಫ್ ಸೆಲೆಬ್ರೇಷನ್ಸ್, ಫುಲ್ ಆಫ್ ಎಂಜಾಯ್ಮೆಂಟ್ ಇರುತ್ತೆ. ಎಲ್ಲರ ಜೊತೆಗೂ ಸೇರಿಕೊಂಡು ಎಂಜಾಯ್ ಮಾಡುವಂಥದ್ದು ಫೆಸ್ಟಿವಲ್ ಗಣಪತಿ ಫೆಸ್ಟಿವಲ್ ಅಂತ ಹೇಳ್ಬೋದು. ಆಮೇಲೆ ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡತ್ತೀರಿ, ಪ್ಲೀಸ್ ಲೈಕ್ ಮಾಡ್ಕೊಂಡು ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೋಬೋದು. ಬರ್ರಿ ವಿಡಿಯೋ ನೋಡ್ಕೊಂಡು ಬರೋಣ. ಹಲೋ, ವೆಲ್ಕಮ್ ಟು ಮೈ ಚಾನಲ್. ಒನ್ಸ್ ಅಗೇನ್ ಎಲ್ಲರಿಗೂ ವ್ಲಾಗಿಗೆ ವೆಲ್ಕಮ್ ಮಾಡ್ಕೋತಾ ನಾನು ನಿಮ್ಗೆ ಏನಿದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಆ್ಯಕ್ಚುಲಿ ಇದು ಲೇಝಿಮ್ ಅಂತ ಹೇಳ್ತಾರೆ. ಇದನ್ನು ಆಲ್ಮೋಸ್ಟ್ ಗಣಪತಿ ವೆಲ್ಕಮಿಗೆ ನಾವು ಈ ರೀತಿ ಡ್ಯಾನ್ಸ್ ಮಾಡ್ತೀವಿ. ಇದೆಲ್ಲ ನಮ್ಮ ಸೊಸೈಟಿ ಮೆಂಬರ್ಸ್, ನಾವು ಇವರೆಲ್ಲರೂ ಸೇರಿಸ್ಕೊಂಡು ನಾವು ಈ ರೀತಿ ಮಾಡ್ಕೊಂಡಿದ್ವಿ. ಆಲ್ಮೋಸ್ಟ್ ಇದ್ರಾಗ ನಾವು ಏನಿಲ್ಲ ಅಂದರೂ 50-60 ಮೆಂಬರ್ಸ್ ಅದೀವಿ. ಇದೆಲ್ಲನೂ ನಾವು 1 ಮಂತ್ ಮುಂಚೆನೇ ಪ್ರಾಕ್ಟೀಸ್ ಮಾಡಿಕೊಂಡು ಗಣಪತಿ ವೆಲ್ಕಮಿಗೆ ಈ ರೀತಿ ನಾವು ಡ್ಯಾನ್ಸ್ ಮಾಡ್ಕೊಂಡಿದ್ವಿ ಸೆಲೆಬ್ರೇಷನ್ ಥರ. ಹ್ಯಾಟ್ಸ್ ಆಫ್ ಟು ದ ಆಲ್ ಲೇಡೀಸ್. ನಮ್ಮದೆಲ್ಲ ಸೊಸೈಟಿ ಮೆಂಬರ್ಸ್ ಎಲ್ಲರಿಗೂ ಸಣ್ಣ ಮಕ್ಕಳಿದಾವೆ, 5 years ಒಳಗೆ, ಅಥವಾ ಸಣ್ಣ ಬೇಬೀಸ್ ಇದ್ದಾವೆ, 9 months, 8 months, 12 months, 1 year, ಈ ರೀತಿ ಎಲ್ಲರೂ ಅವ್ರವ್ರ ವ್ಯಾಲ್ಯೂಯಬಲ್ ಟೈಮ್ನ ನಮಗೆ ಕೊಟ್ಟು ಎಲ್ಲರೂ ಬರ್ತಿದ್ರು ಕೆಳಗೆ ಪ್ರಾಕ್ಟೀಸಿಗೆ. ಈ ರೀತಿ ಎಷ್ಟು ಚಂದ ಆಯ್ತು ಮಾಡೋದಕ್ಕೆ ನಮ್ಗೆ ಸೆಲೆಬ್ರೇಷನ್. ಎಲ್ಲರಿಗೂ ಥ್ಯಾಂಕ್ ಯು ಅಗೇನ್. ಈ ರೀತಿ ನಾವೆಲ್ಲ ಮಾಡ್ಕೊಂಡಿದ್ವಿ. ಇದು ನಾನು ಈ ರೀತಿ ಎಲ್ಲ ಮಾಡಿಕೊಂಡು ಸೆಲೆಬ್ರೇಷನ್ ಎಲ್ಲ ಮಾಡಿಕೊಂಡು ನಾವು ಗಣಪತಿನ ಇಟ್ವಿ. ಎಲ್ಲ ಅದು ಪ್ರೋಗ್ರಾಮ್ ಎಲ್ಲ ಮುಗೀತು. ಇದು ಸಂಜೆ ಮುಂದೆ ಆರತಿ ಟೈಮದ್ದು. ಈ ರೀತಿ ನಾವೆಲ್ಲ ನೋಡ್ರಿ ಹಿಂಗೆ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಈ ರೀತಿ ನಾವು ಗಣಪತಿನೂ ಕೂಡಿಸಿದ್ವಿ ಸೊಸೈಟಿ ಒಳಗೆ. ಈ ರೀತಿ ರಂಗೋಲಿನೂ ಹಾಕಿದ್ರಿ ಎಲ್ಲ. ಆಲ್ಮೋಸ್ಟ್ ಭಾಳ ಚಂದ ಮಾಡಿದ್ರಿ ಈ ಸತಿ ಗಣಪತಿನ. ಇದು ಫಸ್ಟ್ ಡೇ ಆಫ್ ಗಣಪತಿ ಸೆಲೆಬ್ರೇಷನ್, ಅಂದ್ರೆ ಗಣಪತಿನ ವೆಲ್ಕಮ್ ಮಾಡ್ಕೊಂಡಿದ್ದಿನ. ಇದೇ ರೀತಿ ನಾವು 11 days ಗಣಪತಿ ಇಟ್ಟಿದ್ವಿ ಈ ಸೊಸೈಟಿ ಒಳಗೆ. ಅದು ಫಸ್ಟ್ ಡೇ ಆಯಿತು. ಈಗ ನಾನು ಸೆಕೆಂಡ್ ಡೇದು ತೋರ್ಸಾತೀನಿ, ಸೆಕೆಂಡ್ ಡೇ ಆಫ್ ಗಣಪತಿ ಯಾವ ರೀತಿ ಇತ್ತು ಅಂತ. ಏನಿಲ್ಲ, ಇಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಅಂತ ಮಾಡ್ಕೊಂಡಿದ್ದೆ. ಸಾರಿ, ಕಾಂಪಿಟೇಷನ್ ಅಲ್ಲ, ಇಟ್ಸ್ ಅ ಡ್ರಾಯಿಂಗ್. ಅಂದರೆ ಒಂದು ಥೀಮ್ ಇಟ್ಕೊಂಡು ಮಾಡಿದ್ರಿ. ಎಲ್ಲರೂ ಗಣಪತಿನ ಡ್ರಾ ಮಾಡಬೇಕು. ಮಕ್ಕಳಿಗೆಲ್ಲ ಹೇಳಿದ್ರು ಈ ರೀತಿ ನೀವು ಮಾಡಿರಿ ಅಂತ. ನಮ್ಮ ಸೊಸೈಟಿ ಮೆಂಬರ್ಸ್ ಎಲ್ಲ ಮಕ್ಕಳು ಇದ್ದಾರೆ ಇದರಲ್ಲಿ. ಇಲ್ಲೆಲ್ಲರನ್ನೂ ಕರೆಸಿ ಒಂದು ಕಡೆ ಕೂಡಿಸ್ಕೊಂಡು ಈ ಗಣಪತಿ ಡ್ರಾ ಮಾಡಿ ಅದನ್ನು ನಾವು ಆಲ್ರೆಡಿ ಹಿಂಗೆ ಪ್ರೆಸೆಂಟ್ ಥರ ಎಲ್ಲ ಕಡೆ ಕಾಣುವಂಗೆ ಆ ರೀತಿ ಹಾಕಿದ್ರು. ಆ್ಯಕ್ಚುಲಿ ಇದು ಒಂದು ಚಂದ ಥೀಮ್ ಅಂತ ಹೇಳ್ಬೋದು. ಮಕ್ಳಿಗೂ ಈ ಸೆಲೆಬ್ರೇಷನ್ ಒಳಗೆ ಇನ್ವಾಲ್ವ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಅಂದರೆ ಗಣಪತಿ ಮಾಡೋದು ಅಥವಾ ಅದನ್ನು ಸೆಲೆಬ್ರೇಟ್ ಮಾಡೋದು ಅವರು ಮಾಡ್ತಿದ್ರು, ಟ್ರೈ ಮಾಡಿದರೆ ಎಂಥ ಚಂದ ಮಾಡಿದ್ರು ಗೊತ್ತು. ಎಲ್ಲ ಮಕ್ಕಳು ಎಷ್ಟು ಚೆಂದಾಗಿ ಡ್ರಾಯಿಂಗ್ ಮಾಡ್ಕೊಂಡಿದ್ರು, ಎಷ್ಟು ಚೆಂದಾಗಿ ಕಲರ್ ಮಾಡಿದ್ರು. ಅಂದ್ಕೊಂಡಿರಲಿಲ್ಲ ಈ ರೀತಿ ಇಂಥ ಮಸ್ತ್ ಇವೆಂಟ್ ಕ್ರಿಯೇಟ್ ಆಗುತ್ತೆ ಅಂತ. ಭಾಳ ಚಂದಿತ್ತು. ಇವರಿಬ್ರು ನನ್ನ ಮಕ್ಕಳು ಅಂತ ಇವ್ರು ಮಾಡಿದ್ದು ನಾನು ಹಿಂಗೆ ತೋರ್ಸಾತೀನಿ. ಇದು ಸೆಕೆಂಡ್ ಡೇ ಇದ್ದ ರಂಗೋಲಿ. ನೆಕ್ಸ್ಟ್ ಬರುವಂಥದ್ದು ನೆಕ್ಸ್ಟ್ ಕಮ್ಮಿಂಗ್ ಡೇಸ್ ಒಳಗೆ ಏನೇನು ಆಯ್ತು ಅಂತ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಒಳಗೆ ತೋರಿಸ್ತೀನಿ. ಭಾರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಐತಿ, ನಾನು ನಿಮ್ಗೆ ತೋರಿಸ್ತೀನಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.